ಸರ್, ಈ ದಿನ ನಾವು ಏನು ಮಸೀದಿ ದರ್ಶನಕ್ಕೆ ಬಂದಿದ್ದೀವಿ. ಈ ಬಂದು ತುಂಬಾ ವಿಷಯಗಳನ್ನ ನಾವು ತಿಳ್ಕೊಂಡಿದ್ವಿ. ಯಾವ ರೀತಿ ಮಾನವ ಹುಟ್ಟುತ್ತಾನೆ, ಸಾಯ್ತಾನೆ, ಅದರ ಏನು ಮಧ್ಯದಲ್ಲಿ ಏನೇನು ನಾವು ಕಾರ್ಯಗಳನ್ನ ಮಾಡ್ತೀವಿ, ಮತ್ತೆ ಯಾವ ವಿಚಾರಗಳನ್ನ ನಾವು ಮೇಂಟೈನ್ ಮಾಡ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಮಂಜಣ್ಣ ಅವ್ರು ಹೇಳಿದಾಗೆ ಕನ್ನಡದಲ್ಲೂ ಸಹ ಈ ಒಂದು ಏನು ಶುಕ್ರವಾರ ತಾವು ಅಜಾ ಅಂತ ಏನ್ ಮಾಡ್ತೀರಿ ಪ್ರವಚನ ಕನ್ನಡದಲ್ಲೂ ಸಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣ ಅವರ ಒಂದು ಮಾತನ್ನ ನಾವು ಸಹ ಅನುಮೋದಿಸಿ ಮುಂದೆ ನಮ್ಮ ಮಸೀದಿ ಮುಖ್ಯಸ್ಥರು ಅವರು ಸಹ ಫಯಾಜ್ ಸಾಹೇಬ್ರು ಅವರು ಸಹ ನಾವು ತಿಂಗಳ ಕೊನೆ ಶುಕ್ರವಾರ ಕನ್ನಡದಲ್ಲೂ ಸಹ ಮಾಡೋದಕ್ಕೆ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರೆ ಅದಕ್ಕೆ ಎಲ್ರಿಗೂ ಸಹ ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತನ್ನು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಅಲ್ಲ, ಪ್ರೊಪಗಂಡ ಮಾಡೋರು ಮಾಡೇ ಮಾಡ್ತಾರೆ. ಅದನ್ನ ಏನು ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇರುತ್ತೆ. ನಾವು ಯಾವಾಗ ಒಳ್ಳೇದನ್ನ ಸ್ವೀಕರಿಸ್ತೀವಿ ಅದು ನಮ್ಗೆ ಒಳ್ಳೇದಾಗುತ್ತೆ. ಕೆಟ್ಟ ದಾರಿನಲ್ಲಿ ನಾವೇನೋ ಹೋಗ್ತೀವಿ. ಕೆಲವ್ರು ಏನೋ ಮಾಡ್ತಾರೆ ಈಗ ಅಂದ್ರೆ ಎಲ್ಲ ಕೆಟ್ಟದನ್ನೇ ತುಂಬಾ ಮೈಂಡಲ್ ಮಾಡ್ಕೊಂತಾರೆ. ಒಳ್ಳೇದನ್ನ ತುಂಬಾ ಜನ ಅಲ್ಸೋದಿಲ್ಲ. ಕೆಟ್ಟದ್ದು ಯಾರಾದ್ರೂ ಹೇಳಿದ್ರೆ ಅಲ್ಲೇನೋ ನಡೀತಾ ಇದೆ ಅಂದ್ರೆ ಹೋಗ್ಬಿಟ್ಟು ಎಲ್ಲ ಒಂದ್ ಕಲ್ಲು ಹಾಕ್ತಾರೆ. ಯಾಕಂದ್ರೆ ಏನು ಗೊತ್ತಿರಲ್ಲ ಅವ್ರಿಗೆ. ಯಾಕೆ ಹೊಡೆದ್ರೆ ಅವ್ನು ಹೊಡೆದ ಅಂತ ನಾನು ಹೊಡೆದೆ. ಅದೇ ಒಳ್ಳೇದನ್ನ ಕೇಳ್ಬೇಕು ಬಾ ಅಂದ್ರೆ ನನ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನಾನು ಅಲ್ಲಿ ಹೋಗ್ಬೇಕು, ನಾನು ಇಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಅದಕ್ಕೆ ಸಮಾಜದಲ್ಲಿ ನಾವೇನ್ ಮಾಡ್ಬೇಕು, ಇಂಥ ಜಾಗಗಳು ಬರ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಚರ್ಚ್ಗಳಿಗೆ ಹೋಗ್ಬೇಕು, ಆ ಒಳ್ಳೆ ವಿಚಾರಗಳನ್ನ ತಿಳ್ಕೊಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು. ಅದನ್ನ ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ನಾವು ಆ ಸಂದೇಶ ನೀಡಿದಾಗ ಮಾತ್ರ ಅದು ಮುಂದುವರೆಯಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಇಷ್ಟು ದಿನ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಯ್ತು. ಅವನ್ ಮನುಷ್ಯನಾಗಿ ಇದಾನಂತೆ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಅವ್ನ್ ನಮ್ ತರ ಮನುಷ್ಯನಂತೆ ಇದ್ದಿದ್ನು. ಬಟ್ ಜನಗಳಲ್ಲಿ ಎಲ್ಲ ಹೆಂಗಿರ್ಬೇಕಂದ್ಬಿಟ್ಟು ತಿಳಿಸಿದ್ದಾರೆ. ಚೆನ್ನಾಗಿ ಹೇಳಿದ್ರು, ಎಲ್ಲ ತಿಳಿಸ್ಕೊಟ್ಟು ಅರ್ಥ ಮಾಡ್ಕೊಂಡಿದೀವಿ. ಬಟ್ ಇಷ್ಟು ದಿನ ನಮ್ಗೆ ಏನಂತ ಗೊತ್ತಿರ್ಲಿಲ್ಲ. ಬರೇ ಅವ್ರಷ್ಟೇ ಅದರಲ್ಲಿ ಭಾಗವಹಿಸ್ಬಾರ್ದು, ಬಟ್ ನಾವು ಹಿಂದೂಗಳು ನಾವು ಭಾಗವಹಿಸಿದ್ರು ಓಕೆ ಅಂತ ಹೇಳಿದ್ರು. ಅಂದ್ರೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇಲ್ಲಿ ನಾವು ಹೆಂಗ್ ಒಳ್ಳೇದ್ ಮಾಡಿದ್ರೆ, ಇವಾಗ ನಾವು ಇಲ್ಲಿ ಒಳ್ಳೇದ್ ಮಾಡಿದ್ರೆ ಅಲ್ಲೂ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಇಲ್ಲೇ ಒಳ್ಳೇದ್ ಮಾಡಿಲ್ಲ ಅಂದ್ರೆ ಅಲ್ಲೂ ಒಳ್ಳೇದೇ ಇರಲ್ಲ ಅಂತ ಹೇಳಿದ್ರು. ಈ ತರ ಕಾರ್ಯಕ್ರಮ ಆಗ್ತಿರ್ಬೇಕು, ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಹೇಳಿ. ನಾನು ಇದೇ ಬೀದಿಯಲ್ಲಿ ಜೀವನ ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದೆ. ಇದೇ ಬೀದಿಯಲ್ಲಿ ಈ ಮಸೀದಿಗೆ ಸಾಕಷ್ಟು ಸಾರಿ ಬಂದು ಹೋಗಿದ್ದೀನಿ. ಇದು ನಮ್ಮ ಮಸೀದಿ ಅಂತ ಆಗ್ಲಿಂದಾನು ಇದೆ. ಈಗ ನಮ್ಮ ಮಸೀದಿ ಅಂತ ನೀವು ಕರೆದಿದ್ದೀರಿ, ಅದಕ್ಕೋಸ್ಕರ ಬಂದಿದ್ದೀನಿ. ನನಗೆ ಯಾವ್ದೋ ಅಭ್ಯಂತರ ಇಲ್ಲ. ಎಲ್ಲಾ ಸಭೆಗಳು ಹೋಗ್ತೀನಿ, ಎಲ್ಲರ ಜೊತೆ ಸೇರ್ಕೋತೀನಿ. ಇಲ್ಲಿ ಬಂದಂತ ಕೆಲವು ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಅದು ಇಟ್ ಮೇಕ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ರಿಲಿಜಿಯನ್. ಇವಾಗೆಲ್ಲ ಅರ್ಥ ಆಯ್ತು. ಯಾವ್ದ್ರಲ್ಲೂ ಭೇದ ಭಾವ ಇಲ್ಲ ಅಂತ ಅರ್ಥ ಆಗುತ್ತೆ. ಈ ತರ ಎಲ್ಲರಿಗೂ ಈ ತರ ನಾವು ಸಂದೇಶ ಕೊಟ್ಟಾಗ ರಿಲಿಜಿಯಸ್ ಡಿಸ್ಪ್ಯೂಟ್ಸ್ ಇರೋದೇ ಇಲ್ಲ ಅಂತ ನನ್ನೊಂದು ಭಾವನೆ. ಇಂಥ ಕಾರ್ಯಕ್ರಮಗಳು ಅವಾಗ ಹಮ್ಮಿಕೊಂಡ್ರೆ ತುಂಬಾ ಒಳ್ಳೇದು, ಈ ಜನಾಂಗಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಮಸೀದಿ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಮಸೀದಿ ಒಳಗಡೆ ಫಸ್ಟ್ ಟೈಮ್ ಬಂದಿರೋದು. ಈ ತರ ಕಾರ್ಯಕ್ರಮ ಎಲ್ಲೂ ನಡೆದಿರ್ಲಿಲ್ಲ. ಇವತ್ತು ಇದ್ರಲ್ಲಿ ನಾವು ಬಂದು ಭಾಗವಹಿಸಿದ್ವಿ. ಅಲ್ಲ ಅಂದ್ರೆ ಏನಂತ ಹೇಳ್ಕೊಟ್ರು. ಇದ್ರ ಬಗ್ಗೆ ಅಂದ್ರೆ ನಮ್ಗಂತೂ ಫಸ್ಟ್ ಅಲ್ಲೇ ಗೊತ್ತಿರ್ಲಿಲ್ಲ. ಇವಾಗ ನಾವೆಲ್ಲ ತಿಳ್ಕೊಂಡ್ವಿ, ಎಲ್ಲ ಹೇಳ್ಕೊಟ್ರು. ಆದ್ರೆ ಇದ್ರಲ್ಲಿ ಮಾತ್ರ ಮುಸ್ಲಿಮ್ಸ್ ಮಾತ್ರ ನಮಾಜ್ ಮಾಡ್ಬೇಕು ಅಂತ ಜನರು ಅನ್ಕೊಂಡಿದ್ರು. ಇವಾಗ ಗೊತ್ತಾಯ್ತು, ನಾವೆಲ್ಲರೂ ಇದ್ರಲ್ಲಿ ಭಾಗವಹಿಸಬಹುದು, ನಾವು ಬಂದು ನಮಾಜ್ ಮಾಡ್ಬೋದು, ಇದ್ರ ಬಗ್ಗೆ ತಿಳ್ಕೊಬಹುದು, ಇದ್ರ ಬಗ್ಗೆ ಬಂದ್ಬಿಟ್ಟು ಓದ್ಕೋಬಹುದು ಅಂತ ಹೇಳ್ಕೊಟ್ರು. ಮುಂಚೆ ಈ ತರ ನಮ್ಮನ್ನ ಗೊತ್ತಿರ್ಲಿಲ್ಲ. ಬರೀ ಮುಸ್ಲಿಮ್ಸ್ ಮಾತ್ರ ನಮಾಜ್ ಮಾಡ್ಬೇಕು, ಅವರೇ ಓದ್ಬೇಕು ಅಂತ ಅನ್ಕೊಂಡಿದ್ವಿ. ಇವಾಗ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಾವು ಇದ್ರಲ್ಲಿ ನಮಾಜ್ಗೆ ಹೋಗ್ಬೋದು, ನಮಾಜ್ ಮಾಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬಹುದು, ಎಲ್ಲಾ ಬುಕ್ಸ್ ಎಲ್ಲ ಓದ್ಕೋಬಹುದು ಅಂತ ಹೇಳ್ಕೊಟ್ಟು ಬುಕ್ ಸಮೇತ ಓದಕ್ಕೆ ನಮ್ಗೆ ಕನ್ನಡ ಬುಕ್ ಅನ್ನು ಕೊಟ್ಟಿದ್ದಾರೆ. ಅದು ಓದ್ಬಿಟ್ಟು ನಾವು ತಿಳ್ಕೊಬಹುದು. ಓದಿದೀವಿ ಸ್ವಲ್ಪ, ಇನ್ನು ಮುಂದೆ ಬುಕ್ಸ್ ಕೊಟ್ಟಿದ್ದಾರೆ, ಓದ್ಕೊಂಡು ತಿಳ್ಕೊಳ್ತೀವಿ. ನಮ್ದು ಊರ್ ಬಂದು ಉತ್ತರ ಕನ್ನಡ ಗುಲ್ಬರ್ಗ ಅಂತ. ನಾವು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದೀವಿ, ಇಲ್ಲೇ ಹೊಸಕೋಟೆಯಲ್ಲಿ ಇರೋದು. ಈ ಒಂದು ಸುಂದರವಾದ ವಾತಾವರಣನ ಮಸೀದಿನಲ್ಲಿ ಕಲ್ಪಿಸ್ಕೊಟ್ಟಿದ್ದೀರಿ. ಎಲ್ಲಾ ಹಿಂದೂಗಳು ಕೂಡ ಮಸೀದಿ ನೇರವಾಗಿ ಬಂದು ಇವತ್ತು ದಿವಸ ಈ ಮಸೀದಿನಲ್ಲಿ ನಡೆಯುವಂತ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀರಿ. ನಿಮ್ಗೆ ಎಲ್ಲರೂ ಧನ್ಯವಾದಗಳು. ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಮಸೀದಿನಲ್ಲೂ ಇಡೀ ಇಂಡಿಯಾದಲ್ಲಿ ಆಗ್ಬೇಕು, ಆವಾಗಲೇ ಅರ್ಥ ಆಗೋದು. ಈಗ ನಾವು ಕನ್ನಡದವ್ರು ಇಲ್ಲಿ ಮಾಡ್ತೀವಿ, ತೆಲುಗಿನವ್ರು ಆಂಧ್ರ, ಕೇರಳದವ್ರು ತಮಿಳ್ನಾಡು, ಇದು ಕೇರಳದಲ್ಲಿ ಮಾಡ್ತಾರೆ, ತಮಿಳ್ನಾಡಲ್ಲಿ ಮಾಡ್ತಾರೆ. ಎಲ್ಲಾ ಭಾರತದ ಎಲ್ಲಾ ಮಸೀದಿಗಳಲ್ಲಾದಾಗ ಯಾವುದೇ ತೊಡಕಿರಲ್ಲ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸರಿಸಮಾನರು. ಕುರಾನ್ ನಲ್ಲಿ ಇರೋದು ಒಂದೇ, ನಮ್ಮ ಗ್ರಂಥಗಳಲ್ಲಿರುವುದೇ, ನಿಮ್ಮ ಗ್ರಂಥಗಳನ್ನು ಒಂದು ಸಂದೇಶ ಸಾರಬೇಕು. ಈ ಒಂದು ಕಾರ್ಯಕ್ರಮವನ್ನ ಏನು ಮೀಡಿಯಾದವ್ರು ತಾವಿದ್ದೀರಿ, ಹೆಚ್ಚಿನ ಪ್ರಚಾರ ನೀಡಿ ಇಂಥ ಕಾರ್ಯಕ್ರಮಗಳು ಇಡೀ ಭಾರತದಲ್ಲಿ ನಡೀಲಿ ಅಂತ ನಾನು ಆಶಿಸ್ತೇನೆ.
ये प्रोग्राम रखने का क्या मकसद है? ಇವತ್ತೊಂದು ಅದೊಂದು ಕಾರ್ಯಕ್ರಮ ನಮ್ಮ ಊರ ಮಸೀದಿ ನೋಡೋಣ ಬನ್ನಿ ಅನ್ನೋದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ, ನಾವು ಮುಸಲ್ಮಾನರು ಅಂತ ನಾವು ಇನ್ನೊಂದು ಮಸೀದಿ ದರ್ಶನ ಕಾರ್ಯಕ್ರಮ ಈ ನಮಾಜ್ ವಿಚಾರದಲ್ಲಿ ಅಥವಾ ಅಜಾನ್ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಕೆಲವು ನಮ್ಮ ಹಿಂದೂ ಬಾಂಧವರಿಗೆ ತಿಳಿಯೋದು ಅದಕ್ಕೆ ಅರ್ಥ ಆಗೋಕ ನಮಾಜ್ ಏನನ್ನೋದು ಅಜಾನ್ ಏನನ್ನೋದನ್ನ ಮತ್ತು ಹಿಂದೂ ಮುಸಲ್ಮಾನಿಗೂ ಅನ್ವಯಿಸುತ್ತದೆ. ಇದೆಲ್ಲ ಪ್ರಾರ್ಥನೆ ಅಂದ್ರೆ ದೇವರಿಗೂ ಮಾತ್ರ ಪ್ರಾರ್ಥನೆ ಇರೋದು. ಅವನ ಇಚ್ಛೆಯಂಗೆ ನಾವು ಜೀವನ ಮಾಡಬೇಕು. ಅಂದ್ರೆ ಹಿಂದೂ ಮುಸಲ್ಮಾನರು ಹೊಂದಾಣಿಕೆ ಸೌಹಾರ್ದತೆಯ ನಾವು ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮ ನಮ್ಮ ಊರಿನ ಎಲ್ಲ ಹಿಂದೂ ಬಾಂಧವರಿಗೆ ಕರೆ ಮಾಡಿ ಅವರನ್ನ ಈ ಮಸೀದಿ ದರ್ಶನ ಮಾಡಿಸಿಕೊಟ್ಟಿರಲಾಗಿದೆ. ಇದು ನಮ್ಮ ಹೊಸಕೋಟೆಯ ಜುಮ್ಮಾ ಮಸೀದಿ, ಚಾರ್ಮಿನಾರ್, ಅಹ್ಲೆ ಹದೀಸ್, ಕುಂಬಾರಪೇಟೆ, ಹೊಸಕೋಟೆ ಅಂತ ನಾವು ಮಾಡಿದೀವಿ ಸರ್. ನನ್ನ ಹೆಸರು ಫಯಾಜ್ ಅಹಮದ್ ಅಂತ ಸರ್. ಎಷ್ಟು ಜನ ಬಂದಿದ್ದಾರೆ ಸರ್ ಬೆಳಿಗ್ಗೆ? ಸರ್ ನಾವು ಸುಮಾರು ಊರ್ನಾಗ ಎಲ್ಲಾರು ಕೊಟ್ಟಿದ್ದೀರಿ, ಹಳ್ಳಿಗಳಿಗೂ ಸ್ವಲ್ಪ ಕೊಟ್ಟಿದ್ದೀರಿ. ಅವ್ರಿಗೂ ಹೇಳಿದಿರಿ ನಮ್ಮ ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ ಸಮಯ ಇದೆ. ನಾವು ಹಾಗಾಗಿ ಬರೋರಿಗೆಲ್ಲ ಇಸ್ಲಾಂ ಏನನ್ನೋದು ಪ್ರಚಾರ ಮಾಡಿ ಅವರನ್ನ ತಿಳುವಳಿಕೆ ಪಡಿಸ್ತಾ ಇದ್ದೀರಿ. ಅವರೆಲ್ಲ ಒಳ್ಳೆ ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಅಲ್ಹಮ್ದುಲಿಲ್ಲಾ. ಸರ್ ಅವರು ಒಳ್ಳೇದಾಗಿದೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ. ಅದ್ರಲ್ಲಿ ಒಂದು ವಿಶೇಷವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಕೆಲವರು ನಮ್ಮ ಸ್ನೇಹಿತರು, ನಮ್ಮ ಊರಿನವರು, ನೀವು ಜುಮ್ಮಾದಲ್ಲಿ ಮಾಡುವ ಖುತುಬಾ ಅಂದ್ರೆ ಬೋಧನೆ, ಆ ಬೋಧನೆ ವಿಚಾರದಲ್ಲಿ ಉರ್ದುನಲ್ಲಿ ಅರಬಿನಲ್ಲಿ ಮಾಡ್ತಾ ಇದ್ದೀರಿ. ಇದನ್ನ ನೀವು ಕನ್ನಡದಲ್ಲಿ ಮಾಡಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ಮತ್ತು ಎಲ್ಲೂ ಯಾವ್ದು ಆತಂಕ ಏನು ಇರೋದಿಲ್ವಾ, ಇದರಿಂದ ನಮಗೂ ಸಹ ತಿಳುವಳಿಕೆ ಆಗುತ್ತೆ. ಮೈಕಲ್ಲಿ ನೀವು ಸ್ಪೀಕರ್ ಅಲ್ಲಿ ಹಾಕಿ ಕನ್ನಡದಲ್ಲಿ ಪ್ರಚಾರ ಮಾಡಿದ್ರೆ ನಮಗೆಲ್ಲ ತಿಳುವಳಿಕೆ ಆಗುತ್ತೆ. ಒಂಥರ ಅಂದ್ರೆ ತಮಿಳು ಮಾಡ್ತಾರೆ, ಕೇರಳದಲ್ಲಿ ಮಲಯಾಳಿ ಮಾಡ್ತಾ ಇದ್ದಾರೆ. ಆತರ ನೀವು ಕೂಡ ಕನ್ನಡದಲ್ಲೇ ಮಾಡಿದ್ರೆ ಇಲ್ಲಿ ಪ್ರಚಾರವಾಗಿ ನಮಗೂ ಕೂಡ ಇಲ್ಲಿ ಒಂದು ತಿಳುವಳಿಕೆ ಇಸ್ಲಾಂ ಏನೋದು ಅರಿವು ಆಗುತ್ತದಿಂದ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಇನ್ಶಾಲ್ಲಾ ಈ ಮುಂದೆ ಬರುವಂತಹ ಶುಕ್ರವಾರ, ಕೊನೆ ಶುಕ್ರವಾರದಿಂದ ಮಾಡೋಣ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಹಿಂದೂ ಬಾಂಧವರಿಗೆ ಇಸ್ಲಾಂ ಏನನ್ನೋದನ್ನು ಕನ್ನಡದಲ್ಲಿ ಪ್ರವಚನ ಮಾಡ್ತಾ ಮುಂದುವರಿಸ್ತಾ ನಾವು ಹೊಂದಾಣಿಕೆಯಿಂದ ಜೀವನ ಮಾಡ್ಬೇಕಂತ ಉದ್ದೇಶಿಸಿದ್ದೀವಿ. ಇದು ಮುಂಚೆ ನಾವು ಸ್ವಾಮಿಗಳಿಗೂ ಅವ್ರಿಗೂ ತಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ರಿ. ಈಗ ಇದು 2-3ನೇ ಸಾರಿ 4 ಸಾರಿ ಮಾಡ್ತಾ ಇದ್ದೀರಿ ಇಲ್ಲಿ ಹೊಸಕೋಟೆಗ.